ವಿಶ್ವ ಆರೋಗ್ಯ ದಿನ. ಹೀಗಾಗಿ ನಾವು ಒಂದು ಮೋಟೋವನ್ನ ಇವತ್ತು ನೆನ್ಪಿಟ್ಕೊಳ್ಬೇಕು. ಏನು ಅಂದ್ರೆ ಆರೋಗ್ಯಕರ ಪ್ರಾರಂಭವೇ ಆರೋಗ್ಯಕರ ಭವಿಷ್ಯಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಂದ್ರೆ ರೋಗ ಬಂದ ಮೇಲೆ ನಾವು ಚಿಕಿತ್ಸೆ ಪಡೆದುಕೊಳ್ಳೋದಕ್ಕಿಂತ ಹೆಚ್ಚಾಗಿ ರೋಗ ಬರೋದಕ್ಕೂ ಮುಂಚೆನೆ ಆರೋಗ್ಯಕರ ಜೀವನ ಶೈಲಿಯನ್ನ ಪಾಲಿಸಬೇಕು. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಒಂದು ಉತ್ತಮವಾದ ಆರೋಗ್ಯವನ್ನು ನಾವು ಪಡಿಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ 3 ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಮೊದಲನೇದಾಗಿ ಉತ್ತಮವಾದಂಥ ಆಹಾರ, ಅಂದರೆ ನಾವು ಸೇವಿಸುವಂತಹ ಆಹಾರ ಎಷ್ಟು ಪೋಷಕಾಂಶಗಳನ್ನು ಹೊಂದಿದೆ ಹಾಗೂ ಎಷ್ಟು ಖನಿಜಗಳನ್ನು ಹೊಂದಿದೆ ಅಂತ ಹೇಳಿ ನಾವು ತಲೆಯಲ್ಲಿ ಇಟ್ಕೊಂಡು ಆಹಾರವನ್ನು ಸೇವಿಸಬೇಕು. ಹಾಗೂ ಆದಷ್ಟು ಜಂಕ್ ಫುಡ್ಗಳನ್ನು ನಾವು ಅವಾಯ್ಡ್ ಮಾಡಬೇಕು. ನಮ್ಮ ಆಹಾರದಲ್ಲಿ ಹಣ್ಣು, ತರಕಾರಿ, ಸೊಪ್ಪುಗಳನ್ನು ಹೆಚ್ಚಾಗಿ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಾವು ಉತ್ತಮ ಆರೋಗ್ಯವನ್ನು ಪಡಿಬಹುದು. ಎರಡನೇದಾಗಿ ಏನು ಅಂದರೆ ವ್ಯಾಯಾಮ. ಪ್ರತಿನಿತ್ಯ ಕೂಡ ಒಂದು 30 ನಿಮಿಷಗಳ ಕಾಲ ವ್ಯಾಯಾಮ ಅಥವಾ ಧ್ಯಾನ ಅಥವಾ ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬಹುದು ಹಾಗೂ ಆದಷ್ಟು ರೋಗಗಳು ಏನು ಬರುತ್ತೆ ಅದನ್ನು ನಾವು ತಡೆಗಟ್ಟಬಹುದು. ಮೂರನೇ ವಿಚಾರ ಏನು ಅಂದರೆ ಉತ್ತಮ ನಿದ್ರೆ. ದಿನಕ್ಕೆ ನಾವು ಅಟ್ಲೀಸ್ಟ್ 6ರಿಂದ 8 ಗಂಟೆಗಳ ಕಾಲ ನಿದ್ರೆಯನ್ನು ಮಾಡಬೇಕು. ಹೀಗಾಗಿ ನಿದ್ರೆಯನ್ನು ಮಾಡೋದ್ರಿಂದ ನಾವು ಹೃದಯ ಸಂಬಂಧಿ ಕಾಯಿಲೆಗಳಾಗಿರಬಹುದು ಅಥವಾ ಮಾನಸಿಕ ಒತ್ತಡ ಆಗಿರಬಹುದು, ಇವನ್ನ ಕಮ್ಮಿ ಮಾಡ್ಕೋಬಹುದು. ಹೀಗಾಗಿ ನೀವು ದಿನಕ್ಕೆ ಅಟ್ಲೀಸ್ಟ್ 6 ಅವರ್ಸಿಂದ 8 ಅವರ್ಸ್ ನಿದ್ದೆ ಮಾಡೋದ್ರಿಂದ ನಮ್ಮ ಮಧುಮೇಹ ತೊಂದರೆಗಳು ಏನಿರುತ್ತೆ ಹಾಗೂ ರಕ್ತದೊತ್ತಡ ಸಮಸ್ಯೆಗಳು ಏನಿರುತ್ತೆ ಅದನ್ನು ಕಮ್ಮಿ ಮಾಡ್ಕೊಳ್ಬಹುದು. ಹೀಗಾಗಿ ಈ 3 ವಿಚಾರಗಳು ನಾನು ಏನು ಹೇಳಿದೆ, ಉತ್ತಮ ನಿದ್ದೆ ಹಾಗೂ ವ್ಯಾಯಾಮ ಹಾಗೂ ಉತ್ತಮ ಆಹಾರ ಸೇವಿಸೋದ್ರಿಂದ ನಾವು ರೋಗ ಬರೋದಕ್ಕೂ ಮುಂಚೆನೆ ಒಂದು ಪ್ರಿಕಾಷನ್ಸ್ ಅನ್ನ ತಗೊಳ್ಳೋ ರೀತಿ ಈ 3 ಕೂಡ ಉತ್ತಮವಾಗಿ ಇಟ್ಕೊಂಡಾಗ ನಮಗೆ ಯಾವುದೇ ರೀತಿಯಂತಹ ರೋಗಗಳು ಕೂಡ ನಮ್ಮ ಹತ್ರ ಬರೋದಿಲ್ಲ. ಹೀಗಾಗಿ ಈ 3 ಕೂಡ ನೀವು ಉತ್ತಮವಾಗಿ ಪಾಲಿಸೋದ್ರಿಂದ ಉತ್ತಮವಾದಂಥ ಆರೋಗ್ಯವನ್ನು ಪಡಿಬಹುದು.